ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಒಂದು ಈವೆಂಟ್ ಮೇಲೆ ಆಚೆ ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಈ ಒಂದು ವ್ಲಾಗು ನೀವೇ ನೋಡಿ. ಫಸ್ಟ್ ರ್ಯಾಪಿಡೋದಲ್ಲಿ ನಾನು ಹೊರಟೆ ಆ್ಯಂಡ್ ಲೊಕೇಶನ್ ಕೂಡ ಬೆಳಗ್ಗೆ ರೆಡಿ ಆಗಿಬಿಟ್ಟು ಒಂದು ಈವೆಂಟ್ ಮೇಲೆ ನಾನು ಬಂದಿದ್ದೀನಿ. ಸೊ ಇವಾಗ ನಡೀತಾ ಇರುವಂಥ ಒಂದು ಈವೆಂಟು ನಿಸರ್ಗ ಫಾರ್ಮ್ಸ್ ಅಂತ ನಡೀತಾ ಇದೆ. ಸೊ ನಿಸರ್ಗ ಫಾರ್ಮ್ಸು ಇದು ನನಗೆ ಈವೆಂಟ್ ಕೊಟ್ಟಿದ್ದಾರಲ್ಲ, ನಮ್ಮ ಕ್ಲೈಂಟ್ ಇದ್ದಾರಲ್ಲ, ಅವ್ರದ್ದೇ ಓನ್ ಫಾರ್ಮ್ ಆಯಿತಾ. ಸೊ ಅವ್ರ ಫಾರ್ಮಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಎಲ್ಲಿದೆಯಪ್ಪ ಈ ಫಾರ್ಮ್ ಅಂತ ಅಂದರೆ ತಾವರೆಕೆರೆ ಹತ್ತತ್ರ. ಸೊ ನಾವಿರೋದು ಎಲ್ಲಿ, ತಾವರೆಕೆರೆ ಇರೋದು ಎಲ್ಲಿ? ಓಕೆ, ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಬೇಗ ಜರ್ನಿ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ನಾವು ಬಂದಿದ್ದೀವಿ ಫಾರ್ಮ್ ಹೌಸ್ಗೆ. ಸೊ ಒಂದ್ಸಲ ಈ ನಿಸರ್ಗ ಫಾರ್ಮ್ ಹೇಗಿದೆ ಅಂತ ಒಂದು ಶಾರ್ಟ್ ಕ್ಲಿಪ್ ನಿಮ್ಮ ಮುಂದೆ ಹಾಕ್ತೀನಿ. ಜಸ್ಟ್ ಹ್ಯಾವ್ ಅ ಲುಕ್. ಗೊತ್ತಾ ಫ್ರೆಂಡ್ಸ್, ಈ ಫಾರ್ಮ್ ಏನು ಸಖತ್ತಾಗಿದೆ ಅಂದರೆ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಯಾವ ಮರ ಇಲ್ಲ ಇದರಲ್ಲಿ ಅಂತ. ಬಿಕಾಸ್ ಅರೇಕ ನಟ್ಟಿದೆ, ಅಡಿಕೆ ಇದೆ, ತೆಂಗಿದೆ, ಮಾವಿದೆ. ಇನ್ನೂ ಹೇಳಬೇಕಂದ್ರೆ ಅವಕಾಡೋ ಎಲ್ಲ ಬೆಳೀತಾ ಇದ್ದಾರೆ ಇಲ್ಲೇ. ಈ ಕಡೆ ದಾಸವಾಳ ಹೂವು ಎಲ್ಲ ಫ್ಲವರ್ಸಿಂದ ಹಿಡಿದು ಎಲ್ಲ ಥರದ ಗಿಡಗಳನ್ನು ಕೂಡ ಈ ಫಾರ್ಮಲ್ಲಿ ಹಾಕಿದ್ದಾರೆ ಆಯಿತಾ. ಮೇ ಬಿ ಇದೇನು ಒಂದು 2-3 ವರ್ಷದ ಶ್ರಮ ಅಂತೂ ಖಂಡಿತವಾಗ್ಲೂ ಅಲ್ಲ. ತುಂಬ ವರ್ಷಗಳದ್ದ ಶ್ರಮ ಇಷ್ಟು ಬ್ಯೂಟಿಫುಲ್ ಆಗಿರೋ ಫಾರ್ಮ್ ಹೌಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ವೇ ಟು ಡೈನಿಂಗ್ ಅಂತ. ಈಗಲ್ಲ, ಪ್ರೋಗ್ರಾಮ್ ಮುಗಿದ್ಮೇಲೆ ಊಟ ಆದಮೇಲೆ ಹೋಗುವಂಥ ಒಂದು ಡೈನಿಂಗ್ ಹಾಲ್ ಅದು. ಸೊ ಎಸ್, ಏನು ಸಖತ್ತಾಗಿದೆ ನೋಡಿ ಈ ಫಾರ್ಮ್ ಹೌಸ್ ಅಂತೂ. ಗ್ರೇಟ್ ಅಲ್ಲ. ಊರಲ್ಲಿ ನಮ್ಮಲ್ಲೂ ತೋಟ ಜಮೀನೆಲ್ಲ ಇದೆ. ನಮ್ಮ ಮನೇಲಿ ಏನಾದರೂ ಫಾರ್ಮ್ ಹೌಸ್ ಮಾಡೋಣ, ಈ ಥರ ಸಖತ್ತಾಗಿ ಒಂದು ಕಮರ್ಷಿಯಲ್ ಸ್ಪೇಸ್ ಮಾಡೋಣ ಅಂದರೆ ಕಮರ್ಷಿಯಲ್ ಸ್ಪೇಸ್ ಮಾಡೋಕ್ಕೆ ಒಪ್ಕೊಳ್ಳೋದೇ ಇಲ್ಲ ನಮ್ಮ ಅಜ್ಜಿ, ನಮ್ಮ ದೊಡ್ಡಪ್ಪ ಎಲ್ಲರೂ ಕೂಡ. ಬಟ್ ನೈಸ್. ವೆನ್ಯೂ ಈ ಥರ ರೆಡಿ ಆಗಿತ್ತು, ಸ್ಟೇಜು. ಸೊ ವಿ ಆರ್ ಆಲ್ ವೇಟಿಂಗ್ ಫಾರ್ ದ ಪೀಪಲ್. ಬಟ್ ನಾನು ಹೋದಾಗ ಯಾರೂ ಬಂದೇ ಇರಲಿಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಇರ್ಬೋದಲ್ಲ, ಏನು ಈವೆಂಟ್ ಇರಬಹುದು, ಅದು ಫಾರ್ಮ್ ಹೌಸಲ್ಲಿ ಇಟ್ಟಿದ್ದಾರೆ ಅಂತ. ನಮ್ಮ ಕಡೆ ಎಂಗೇಜ್ಮೆಂಟ್ಗಿಂತ ಮುಂಚೆ ಹುಡುಗಿ ನೋಡೋಕ್ಕೆ ಅಂತ ಬರ್ತಾರೆ ಗಂಡಿನ ಕಡೆಗಳು, ಹೌದಾ. ಸಾಮಾನ್ಯವಾಗಿ ಎಲ್ಲರೂ ಅದನ್ನು ಅವರವರು ಮನೆಗಳಲ್ಲೇ ಮಾಡ್ಕೊಡ್ತಾರೆ, ಅಂದರೆ ಬ್ರೈಡ್ ಮನೆಯಲ್ಲೇ ಮಾಡ್ಕೋತಾರೆ. ಆದರೆ ಇಲ್ಲಿ ನಮ್ಮ ಬ್ರೈಡ್ ಇಷ್ಟು ಬ್ಯೂಟಿಫುಲ್ ಆಗಿರೋ ಫಾರ್ಮ್ ಹೌಸ್ ಇಟ್ಕೊಂಡು ಮನೇಲಿ ಯಾಕೆ ಮಾಡೋದು ಅಂದ್ಬಿಟ್ಟು ಈ ಫಾರ್ಮ್ ಹೌಸಲ್ಲಿ ಅವರು ಹುಡುಗಿ ನೋಡೋ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ ಆಯಿತಾ. ಸೊ ಈ ಹುಡುಗಿ ನೋಡೋ ಕಾರ್ಯಕ್ರಮಕ್ಕೆ ನಮ್ಮ ಗ್ರೂಮ್ ಕಡೆಯಿಂದ ಎಲ್ಲ ಬಂದಿರ್ತಾರಲ್ಲ, ಅವರಿಗೆಲ್ಲ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅನ್ನೋ ಕಾರಣಕ್ಕೆ ದೇ ಹೈಯರ್ಡ್ MC ಆ್ಯಂಡ್ ಸ್ವಲ್ಪ ಈವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಅವ್ರನ್ನ ಎಂಗೇಜಿಂಗ್ ಆಗಿಡಲಿ ಅನ್ನೋ ಕಾರಣಕ್ಕೆ ಜಾಸ್ತಿ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಈಗ ನಾವು ಸುಮ್ಮನೆ ವಾಕ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಆಗಲೇ ನಿಮಗೆ ತೋರಿಸೋದಿಲ್ಲ ಪ್ರೀವಿಯಸ್ ಸ್ಲೈಡಲ್ಲಿ, ಅಲ್ಲಿ ಇನ್ನೂ ಯಾರೂ ಬಂದೇ ಇಲ್ಲ. ಹಾಗಾಗಿ ಇಟ್ಸ್ ಅವರ್ ಟೈಮ್, ಲೆಟ್ಸ್ ಚಿಲ್. ಓಕೆ, ಸೊ ದಿಸ್ ಇಸ್ ಮೈ ಔಟ್ಫಿಟ್ ಟುಡೇ. ಸ್ವಲ್ಪ ಕ್ಯಾಶುವಲ್ ಆಗಿತ್ತು ಈವೆಂಟು ಆ್ಯಂಡ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸ್ಗಳಲ್ಲಿ ಬೇಕು ಅನ್ನೋ ಕಾರಣಕ್ಕೆ ದಿಸ್ ಇಸ್ ಹೌ ಐ ಗಾಟ್ ರೆಡಿ. ಓಕೆ, ಪ್ರೊಬಬ್ಲಿ ಎಲ್ಲ ಆರ್ಟಿಸ್ಟ್ ಲೈಫ್ ಕೂಡ ಹೀಗೆ ಅನಿಸುತ್ತೆ. ಈವೆಂಟ್ ಹೇಳಿದ ಟೈಮ್ಗೆ ಯಾವತ್ತೂ ಶುರುವಾಗೋದಿಲ್ಲ, ತುಂಬ ರೇರ್ ಆಗಿ ಆನ್ ಟೈಮ್ ಶುರುವಾಗೋದು. ಸೊ ನಮಗೆ ರಿಪೋರ್ಟಿಂಗ್ ಟೈಮ್ 10 o'clock, 10:15, 10:30 ಒಳಗಡೆ ಬನ್ನಿ ಅಂತ ಹೇಳಿದರು. ಬಟ್ ನಾವು ದ ಟೈಮ್ ಈಸ್ 11:35. ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆಗೆ ಬೇರೆ ಬೇರೆ ಆರ್ಟಿಸ್ಟ್ಗಳು ಕೂಡ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಲೆಟ್ ಮಿ ಶೋ ಯು. ಇವರು ಟ್ಯಾಟೂ ಆರ್ಟಿಸ್ಟ್ ಆಯಿತಾ. ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರೋರು ಪಾಟ್ರಿ ಮೇಕರ್ ಆ್ಯಕ್ಚುಲಿ. ಸೊ ಇಬ್ಬರು ಕೂಡ 10:00 ಬಂದು ಕಾಯ್ತಾ ಇದ್ದಾರಂತೆ, ಇನ್ನೂ ಶುರುವಾಗಿಲ್ಲ. ನೋಡೋಣ ಹೇಗಿರುತ್ತೆ ಅಂತ. ಫೈನಲಿ ನಮ್ಮ ಬ್ರೈಡ್ ಎಂಟ್ರಿ ಆಗೇ ಬಿಟ್ರು ನೋಡಿ. ಸೊ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಹುಡುಗಿನ ಕರೆಸ್ದೇ ಇದ್ರೆ ಹೆಂಗೆ. ಸೊ ಇದಕ್ಕಿಂತ ಮುಂಚೆ ಒಂದಷ್ಟು ಆ್ಯಕ್ಟಿವಿಟೀಸ್ಗಳೆಲ್ಲ ನಾವು ಮುಗಿಸಿದ್ವಿ, ಅದೆಲ್ಲ ಶೂಟ್ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಶಾಸ್ತ್ರಗಳಿದೆ ಅಂದ್ಬಿಟ್ಟು ಸ್ಟೇಜ್ ಕ್ಲಿಯರ್ ಮಾಡಲಿಕ್ಕೆ ಹೇಳಿದರು. ಹಾಗಾಗಿ ಬ್ರೈಡ್ ಬಂದು ಅವರು ಫ್ಯಾಮಿಲಿಯವರೆಲ್ಲ ಅರಿಶಿನ ಕುಂಕುಮ ಹಚ್ಚೋದು ಮತ್ತು ಅವ್ರದ್ದೇನೋ ಶಾಸ್ತ್ರಗಳಿತ್ತು ಅದೆಲ್ಲ ಮುಗಿಸ್ಕೊಂಡ್ರು. ಇದರ ಮಧ್ಯದಲ್ಲಿ ನಮ್ಮ ಹುಡುಗ ಬಂದುಬಿಟ್ಟು ಮೇಡಮ್ಗೆ ಒಂದು ಸಖತ್ತಾಗಿರೋ ಫ್ಲವರ್ ಬೊಕ್ಕೆನ ಕೊಟ್ಟರು ಗೊತ್ತಾ. ಐ ವಾಸ್ ವೇಟಿಂಗ್ ಎಷ್ಟು ಫ್ಲವರ್ಸ್ ಇರ್ಬೋದು ಅಂತ. ಅದನ್ನ ನೋಡಿ ಮೇಡಮ್ ತುಂಬ ಎಮೋಷ್ನಲ್ ಆಗೋದ್ರು. ಸೊ ಹುಡುಗಿರಿಗೆ ಇಂಥ ವಿಷಯಗಳೇ ತುಂಬ ಖುಷಿ ಕೊಡುತ್ತೆ. for stargazing actually, that's where we met. So she has been a very supportive, kind-hearted girl.
ಸೊ ಅವಾಗೇ ಗೊತ್ತಾಯ್ತು ಶಿ ಇಸ್ ದ ಒನ್ ಫಾರ್ ಮೀ. ಓಕೆ, ಲವ್ಲಿ. ನಮ್ಮ ಆಕ್ಚುಲಿ ಹುಡುಗಿರು ಲೈಫ್ ಪಾರ್ಟ್ನರ್ ಚೂಸ್ ಮಾಡುವಾಗ ಸಾಕಷ್ಟು ಕ್ವಾಲಿಟೀಸ್ ಗಳನ್ನ ನೋಡ್ತಾರೆ ಅಲ್ವಾ? ಸೊ ವಾಟ್ ಇಸ್ ದ ಒನ್ ಕ್ವಾಲಿಟಿ ದಟ್ ಮೇಡ್ ಟು ಡಿಸೈಡ್ ಎಸ್ ಹೀಸ್ ದ ಒನ್ ಅಂತ? He's a very peaceful person. I'm right opposite to that. So that's why I knew that I need a peaceful person like him in my life. Yeah, two opposites, but ತುಂಬಾ peaceful ಆಗಿ ಹ್ಯಾಂಡಲ್ ಮಾಡ್ತಾರೆ. ನಾನು ತುಂಬಾ ಗಾಬರಿ, but he's a ಇಲ್ಲ ನೀಟಾಗಿ ಕೂತ್ಕೊಂಡು ಮಾತಾಡಿಸಿ ಅರ್ಥ ಮಾಡಿಸ್ತಾರೆ. So that's very big, and I really want that in my life. So and he's a really good person and he understands me so well. ನನ್ನ next move ಏನಂತ he'll already know. ಲವ್ಲಿ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅವ್ರನ್ನ ಮಾತಾಡಿಸ್ಕೊಂಡು ನಾವು ಬಂದಿದ್ದು ಊಟ ಮಾಡೋಣ ಅಂತ. ಊಟ ಕುತ್ಕೊಂಡ್ರೆ ಒಂದಾದ್ಮೇಲೆ ಒಂದು ಐಟಮ್ಸ್ ಬರ್ತಾನೆ ಇತ್ತು. ಊಟ ಅಂತೂ ಸಖತ್ತಾಗಿತ್ತು ನಿಜ ಹೇಳಬೇಕಂದ್ರೆ. ಎಷ್ಟು ಮೆನ್ಯೂ, ಏನೇನೆಲ್ಲ ಐಟಮ್ಸ್ಗಳಂದರೆ, ಬಟ್ ಎಲ್ಲದನ್ನೂ ನನಗೆ ಕವರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಎಲ್ಲರೂ ಊಟ ಮಾಡ್ತಾ ಇರೋದ್ರಿಂದ ಐ ಕುಡಂಟ್ ಕವರ್ ಮಚ್. ಸೊ ಲಾಸ್ಟಲ್ಲಿ ಇದೊಂದು ಗುವಾವಾ ಚಿಲ್ಲಿ ಅಂತ ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಇದು ಎಲ್ಲಿದು ಅಂದರೆ ಮಂಟಪ್ಪ ಐಸ್ ಕ್ರೀಮ್, ಶಶಾದ್ರಿಪುರಂ ಅವ್ರ ಕಡೆಯಿಂದ. ಏನು ಸಖತ್ತಾಗಿದೆ ಫ್ಲೇವರ್ ಅಂದರೆ ಸೇಮ್ ಟು ಸೇಮ್ ಗುವಾವಾ ತಿಂತಾಯಿದ್ರೆ ಅನ್ನೋ ಥರನೇ ಆಯಿತಾ. ಸೇಮ್ ಯು ಫೀಲ್ ಲೈಕ್ ಯು ಆರ್ ಈಟಿಂಗ್ ಅ ಫ್ರೂಟ್. ಅದು ಚಿಲ್ಲಿ ಚಿಲ್ಲಿ ಫ್ಲೇವರ್. ವಿಷಯ ಏನು ಗೊತ್ತಾ, ನನಗೆ ಆ್ಯಕ್ಚುಲಿ ಆ ಈವೆಂಟ್ ಮುಗಿದ ತಕ್ಷಣ ಬೇರೆ ಇನ್ನೊಂದು ಇಂಟರ್ವ್ಯೂ ಬಂದಿದೆ. ಸೊ ಆ ಇಂಟರ್ವ್ಯೂನಲ್ಲಿ ಐ ಕ್ಯಾನ್ ನಾಟ್ ಗೋ ಇನ್ ದಿಸ್ ಔಟ್ಫಿಟ್. ಸೊ ಹಾಗಾಗಿ ಇದು ಮೊದಲೇ ಗೊತ್ತಿತ್ತು ಇವತ್ತು ಎರಡು ಇವೆಂಟ್ ಬುಕ್ ಆಗಿದೆ, ಒಂದು ಇಂಟರ್ವ್ಯೂ ಒಂದು ಇವೆಂಟ್ ಅಂತ. ಸೊ ನೆಕ್ಸ್ಟ್ ಇಂಟರ್ವ್ಯೂಗೆ ಏನು ಬೇಕೋ ಆ ರೀತಿ ಬಟ್ಟೆನೆಲ್ಲ ಮೊದಲೇ ತೊಗೊಂಡು ಬಂದಿದ್ದೆ. ಇಲ್ಲೊಂದು ಸಣ್ಣ ವಾಶ್ರೂಮ್ ಇದೆ. ಎಷ್ಟು ಕಷ್ಟ ಇರುತ್ತೆ ನೋಡಿ, ನಮ್ಮ ಹೆಣ್ಮಕ್ಳು 2-3 ಕಡೆ ಕೆಲಸ ಮಾಡೋದು, 2-3 ಕಡೆ ಒಂದೇ ದಿನ 2 ಕೆಲಸಗಳು ಬಂತು ಅಂದರೆ ಅ ಕ್ವಿಕ್ ಡ್ರೆಸ್ ಚೇಂಜ್ ಈಗ ಮಾಡಬೇಕು. ಸೊ ಲೆಟ್ಸ್ ರೆಡಿ ಫಾರ್ ಇಂಟರ್ವ್ಯೂ. ಇದರ ಮುಂದಿನ ಪಾರ್ಟು ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಕೀಪ್ ವಾಚಿಂಗ್.